ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾಗಿ ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ಬೋದು. ವಿಳ್ಯದೆಲೆ ಯೂಸ್ ಮಾಡ್ಕೊಂಡು ಒಂದು ಹೆಲ್ತಿ ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಹಬ್ಬಗಳಲ್ಲಿ ನಾವು ಎಲೆಗಳು ತಿಂದಿರ್ತೀವಿ ಪೂಜೆಗೆ ಅಂತ, ಅದು ತುಂಬ ಉಳಿದಿದ್ರೆ ಈ ಥರ ಆರಾಮಾಗಿ ಒಂದು ಆರೋಗ್ಯಕರವಾದ ಹೆಲ್ತಿ ಡ್ರಿಂಕ್ ಮಾಡ್ಕೋಬೋದು ಮನೇಲೇ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಕಲ್ ಸಕ್ಕರೆ ತಗೊಂಡಿದ್ದೀನಿ. ನೀವು ಸಕ್ಕರೆನೂ ಸಹ ತೊಗೊಬೋದು. ಒಂದು 20 ಬಾದಾಮಿ, 15 ಗೋಡಂಬಿ ಮತ್ತು ಒಂದು 3 ಏಲಕ್ಕಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು 20 ವಿಳ್ಯದೆಲೆನ ನಾನು ಚೆನ್ನಾಗಿ ತೊಳ್ಕೊಂಡು ಅದು ತುದಿ ಎಲ್ಲ ಕಟ್ ಮಾಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು 20 ವಿಳ್ಯದೆಲೆ ತಗೊಂಡಿದ್ದೀನಿ. ಈ ಥರ ಹಬ್ಬಗಳಿಗೆ ಅಂತ ಎಲೆಗಳು ತರಿಸಿದಾಗ ಪೂಜೆಗೆ ಅಂತ ಜಾಸ್ತಿ ಮಿಕ್ಕಿದಾಗ ನಾವು ಈ ಥರ ಸಹ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಹಾಲು ತಗೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಬಾದಾಮಿ, ಗೋಡಂಬಿ ಮತ್ತು 3 ಏಲಕ್ಕಿ ಹಾಕಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕ್ಬಾರ್ದು, ಈ ಥರ ಪೌಡ್ರ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ವಿಳ್ಯದೆಲೆನ ಸೇರಿಸ್ತಿದ್ದೀನಿ. ನಾನೊಂದು 20 ವಿಳ್ಯದೆಲೆ ತಗೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ನೀರನ್ನ ನಾವು ನೋಡ್ಕೊಂಡು ಸೇರಿಸ್ಕೊಬೋದು. ಆಮೇಲೆ ಇದೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಹದಕ್ಕೆ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ವಿಳ್ಯದೆಲೆನ. ಈಗ ಇದನ್ನ ಸೋಸ್ಕೊಂಡು ವಿಳ್ಯದೆಲೆ ರಸ ಮಾತ್ರ ತಗೋಬೇಕಾಗುತ್ತೆ. ನೀವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈ ಥರ ರುಬ್ಕೊಬೋದು. ನಾನೀಗ ಇದನ್ನ ಸೋಸ್ಕೊತಿದ್ದೀನಿ. ಸೋಸ್ಕೊಂಡು ಈ ಥರ ರಸ ಮಾತ್ರ ತಗೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಇಂಟ್ಕೊಂಡು ಈ ಥರ ಸೋಸ್ಕೋಬೇಕಾಗುತ್ತೆ. ನಾವು ಉಳಿದಂತಹ ವಿಳ್ಯದೆಲೆ ಇದನ್ನು ಗಿಡಗಳಿಗೆ ಗೊಬ್ಬರ ಆಗಿ ಸಹ ಉಪಯೋಗಿಸ್ಕೋಬೋದು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ದೀರಾ, ಯಾರು ಹೊಸಬ್ರು ನಾನು ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಲೀಟ್ರು ಅಷ್ಟು ಹಾಲು ತಗೊಂಡಿದ್ನಲ್ಲ, ಅದನ್ನೇ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಕಲ್ ಸಕ್ಕರೆನೂ ಸಹ ಸೇರಿಸ್ತಿದ್ದೀನಿ. ನೀವು ಕಲ್ ಸಕ್ಕರೆ ಇಲ್ಲ ಅಂದರೆ ಸಕ್ಕರೆನೂ ಸಹ ಹಾಕೊಬೋದು. ಸ್ವಲ್ಪ ಅದು ಬೆಚ್ಚಗಾದ ನಂತರ ಇವಾಗ ನಾನು ಪೌಡ್ರು ಮಾಡಿ ಇಟ್ಕೊಂಡಿರುವಂಥ ಬಾದಾಮಿ, ಗೋಡಂಬಿ ಮತ್ತು ಏಲಕ್ಕಿ ಇದನ್ನು ಹಾಲಿನ ಜೊತೆ ಸೇರಿಸ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕುದಿ ಶುರುವಾಗುತ್ತೆ. ಒಂದು 30 ಸೆಕೆಂಡು ಈ ಥರನೇ ನಾವು ಹಾಲನ್ನ ಕುದಿಸ್ಕೋಬೇಕಾಗುತ್ತೆ. ಯಾಕಂದರೆ ನಾವು ವಿಳ್ಯದೆಲೆ ರಸ ಹಾಕೋದ್ರಿಂದ ಹಾಲು ಇನ್ನೂ ಸ್ವಲ್ಪ ತೆಳುವಾಗುತ್ತೆ. ಆದ ಕಾರಣ ಒಂದು 30 ಸೆಕೆಂಡ್ ಈ ಥರ ಕುದಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು ಗಟ್ಟಿ ಹಾಲು ತಗೊಂಡ್ರೆ ಒಳ್ಳೆಯದು ಅಂತ. ನಾನೀಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡು ಆದಮೇಲೆ ನಾವು ಈ ಹಾಲಿಗೆ ವಿಳ್ಯದೆಲೆ ರಸನ ಸೇರಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಈ ವಿಳ್ಯದೆಲೆ ರಸನ ಸೇರಿಸ್ಬಾರ್ದು. ನೋಡಿ, ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮನೆಯವ್ರಿಗೆಲ್ಲ ಇಷ್ಟ ಆಯಿತು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ರೆಡಿಯಾಗಿದೆ. ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ವಿಳ್ಯದೆಲೆಗಳು ಮಿಕ್ಕಿದಾಗ ಪೂಜೆಗೆ ತಂದು ಜಾಸ್ತಿ ಕ್ವಾಂಟಿಟಿಲಿ ಮಿಕ್ತು ಅಂದರೆ ನಾವು ಈ ಥರ ಆರಾಮಾಗಿ ಮಾಡ್ಕೊಂಡು ಕುಡಿಬೋದು. ನೋಡಿ, ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೇರೊಂದು ರೆಸಿಪಿ ಜೊತೆ ಸಿಗೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.